ನಮಸ್ಕಾರ, ನನ್ನ ಹೆಸರು ನಂದನ್. ನನ್ನ ಊರು ಬಂದು ಕುದುರೆಗೆರೆ, ತರುಣ್ಸೆ ಪೋಸ್ಟ್, ಜರ ಹೋಬಳಿ. ನನಗೆ ವಾಲಿಬಾಲ್ ಕಲಿಬೇಕು ಅಂತ ತುಂಬ ಇಂಟ್ರೆಸ್ಟ್ ಇತ್ತು. ಆಮೇಲೆ ನಮ್ಮ ಅಣ್ಣ ಈಗಲ್ ಸ್ಪೋರ್ಟ್ಸ್ ಕ್ಲಬ್ ಹೊಸೂರು ಸಜೆಸ್ಟ್ ಮಾಡಿದ್ರು. ಇಲ್ಲಿ ಕೋಚಿಂಗ್ ತುಂಬ ಚೆನ್ನಾಗಿದೆ. ಮತ್ತು ಆಮೇಲೆ ಇಲ್ಲಿ ಬಂದಾದಮೇಲೆ ಲ್ಯಾಂಗ್ವೇಜು ಸ್ವಲ್ಪ ಹೆಂಗಿರುತ್ತೆ ಏನೋ ಅಂದ್ಕೊಂಡಿದ್ರಿ. ಆಮೇಲೆ ಇಲ್ಲಿ ಬಂದಮೇಲೆ ಸರ್ರು ಮ್ಯಾಮ್ ಎಲ್ಲ ಕನ್ನಡ, ತಮಿಳ್, ತೆಲುಗು ಎಲ್ಲ ಮಾತಾಡ್ತಾರೆ. ಲ್ಯಾಂಗ್ವೇಜ್ ಇದೇನಿಲ್ಲ ಇಲ್ಲಿ. ಮತ್ತು ಕೋಚಿಂಗ್ ವಿಷಯದಲ್ಲಿ ಬಂದರೆ ಮೋಟರ್ ಎಬಿಲಿಟಿ, ಬಾಕ್ಸ್ ಜಂಪು, ಮತ್ತು ಮೆಡಿಸನ್ ಬಾಲು, ಅಡಲ್ಟ್ಸ್ ಟ್ರೈನಿಂಗು, ಅಟ್ಯಾಕಿಂಗ್ ಟ್ರೈನಿಂಗ್ ಎಲ್ಲ ಇರುತ್ತೆ. ಆಮೇಲೆ ಹಿಲ್ಸ್ ಟ್ರೈನಿಂಗು, ಮೇಯ್ನ್ ಬಂದು ಹಿಲ್ಸ್ ಟ್ರೈನಿಂಗು. ಸ್ಟಾರ್ಟಿಂಗಲ್ಲಿ ಬಂದಾಗ 15 ಡೇಸ್ ತುಂಬ ಕಷ್ಟ ಅನಿಸ್ತು ವರ್ಕೌಟ್ ಎಲ್ಲ. ಆಮೇಲೆ 15 ಡೇಸ್ ಆದಮೇಲೆ ಬಾಡಿ ಎಲ್ಲ ಸ್ವಲ್ಪ ಫಿಟ್ ಆದಮೇಲೆ ವರ್ಕೌಟ್ ಮಾಡೋಕ್ಕೆಲ್ಲ ಚೆನ್ನಾಗಿತ್ತು. ವರ್ಕೌಟು ಇಷ್ಟಪಟ್ಟು ಮಾಡಬೇಕು, ಯಾವತ್ತೇ ಆಗಲಿ ಕಷ್ಟಪಟ್ಟು ಮಾಡಬಾರ್ದು. ಒಬ್ಬ ಪ್ಲೇಯರ್ ಆಗಲಿ ಸರ್ರು ಅಟ್ಯಾಕಿಂಗ್ ಮಾಡಿಸ್ಬೇಕಾದ್ರೆ 4 ಝೋನಿಂದ 4 ಝೋನ್ಗೆ ಹೆಂಗೆ ಹೊಡಿಬೇಕು, ಮತ್ತು ಡಬಲ್ ಬ್ಲಾಕ್ ಬಂದರೆ ಹೆಂಗೆ ಹೊಡಿಬೇಕು, ಆಮೇಲೆ ಚೆಕ್ಔಟು ಡಬಲ್ ಬ್ಲಾಕ್ ಬಂದಾಗ ಯಾವ ಥರ ಚೆಕ್ಔಟ್ ಇದು ಮಾಡಬೇಕು, ಆಮೇಲೆ ಬ್ಲಾಕ್ ಬಂದರೆ ಯಾವ ಥರ ಹೊಡಿಬೇಕು, ಆಮೇಲೆ ಬ್ಲಾಕರ್ ಎಗರೋಕ್ಕಿಂತ ಮುಂಚೆ ನಾವು ಸ್ವಲ್ಪ ಸ್ಪೀಡಲ್ಲಿ ಹೋಗಿ ಬ್ಲಾಕ್ ಮಾಡೋಕ್ಕಿಂತ ಮುಂಚೆ ಹೋಗಿ ಹೊಡಿಬೇಕು. ಮತ್ತು ಸ್ಕೂಪ್ ಮಾಡೋದು, ಡ್ರಾಪ್ ಹಾಕೋದು, 4 to 1 ಹೆಂಗೆ ಹೊಡಿಯೋದು ಅಂತೆಲ್ಲ ಕಲಿಸ್ಕೊಟ್ಟಿದ್ದಾರೆ. ಆಮೇಲೆ ಮೂವಿಂಗ್ ಪಾಸ್ ಹೆಂಗೆ ಹೊಡಿಯೋದು, ಆಮೇಲೆ ಸೆಂಟ್ರಿಂದ ಮೈನಸ್ಗೆ ಹೋಗಿ ಹೆಂಗೆ ಹೊಡಿಯೋದು, ಆಮೇಲೆ ಸೆಂಟ್ರಿಂದ ಕೌಂಟ್ರಿಗೆ ಹೋಗಿ ಹೆಂಗೆ ಹೊಡಿಯೋದು ಅಂತೆಲ್ಲ ಸರ್ ಹೇಳ್ಕೊಟ್ರು. ಮತ್ತು ಕಾಂಬಿನೇಷನ್ ಆಫ್ ಅಟ್ಯಾಕಲ್ಲಿ ಬಂದರೆ ವೇವ್ ಅಟ್ಯಾಕ್ ಹೆಂಗೆ ಹೊಡಿಬೇಕು, ಆಮೇಲೆ ಸೆಮಿ ಅಟ್ಯಾಕ್ ಹೆಂಗೆ ಹೊಡಿಬೇಕು, ಕೌಂಟ್ರಿಂದ ಮೀಡಿಯಮ್ ಪಾಸ್ ಹೆಂಗೆ ಹೊಡಿಯೋದು, ಆಮೇಲೆ ಶೂಟ್ ಪಾಸ್ ಹೆಂಗೆ ಹೊಡಿಯೋದು, ಆಮೇಲೆ ತಲೆ ಹಿಂದೆ ಬಂದು ಹೆಂಗೆ ಹೊಡಿಯೋದು ಅಂತೆಲ್ಲ ಹೇಳ್ಕೊಟ್ಟಿದ್ದಾರೆ. ಮತ್ತು ನೆಕ್ಸ್ಟ್ ಡೇ ಬಂದರೆ ಹಿಲ್ಸ್ ವರ್ಕೌಟ್ ಇರುತ್ತೆ. 240 ಸ್ಟೆಪ್ಸು 10 ಸೆಟ್ಸ್ ಮಾಡ್ತೀರಿ, ಅದು ವಾರ್ಮಪ್ಗೋಸ್ಕರ. ಆಮೇಲೆ ಮತ್ತೆ ಸಿಂಗಲ್ ಲೆಗ್ ಜಂಪು, ಡಬಲ್ ಲೆಗ್ ಜಂಪು, ಆಮೇಲೆ ಹಾಫ್ ಕಾರ್ಡ್ಸು, ಡಗ್ ಜಂಪು, ಸಿಂಗಲ್ ಲೆಗ್ ಡಬಲ್ ಸ್ಟೆಪ್ ಡಗ್ ಜಂಪ್. ಮತ್ತು ಊಟ ವಿಷಯಕ್ಕೆ ಬಂದರೆ ಒಳ್ಳೆ ಫುಡ್ಡು ನಮ್ಮ ಮನೆಯಲ್ಲಿ ಹೇಗೆ ಕೇಳಿ ಮಾಡಿಸ್ಕೊತಿರೋ ಇಲ್ಲಿ ಒಂದು ದಿವಸ ಮುಂಚೆ ಹೇಳಿದ್ರೆ ಮ್ಯಾಮ್ ಅದೇ ಥರ ಮಾಡಿಕೊಡ್ತಾರೆ. ಫುಡ್ಡು ಬಗ್ಗೆ ಏನಿದಿಲ್ಲ, ಒಳ್ಳೆ ಊಟ. ಫುಡ್ ವಿಷಯಕ್ಕೆ ಬಂದರೆ ಏನು ತೊಂದರೆ ಇಲ್ಲ, ಒಳ್ಳೆ ಫುಡ್ಡು, ವರ್ಕೌಟ್ ತಕ್ಕನಂಗೆ ಫುಡ್ಡು ರೆಡಿ ಮಾಡ್ತಾರೆ. ಮತ್ತು ಹಾಸ್ಟೆಲ್ ರೂಮ್ಸ್ ಹೆಂಗಿರುತ್ತೋ ಏನೋ ಅಂದ್ಕೊಂಡಿದ್ರಿ, ರೂಮ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಬೆಡ್ ಎಲ್ಲ ಸರ್ರೇ ಇಶ್ಯೂ ಮಾಡ್ತಾರೆ. ಸ್ಟಾರ್ಟಿಂಗಲ್ಲಿ ಹಾಸ್ಟೆಲ್ಗೆ ಬಂದಾಗ ವಾಟರ್ ಫೆಸಿಲಿಟೀಸ್ ಎಲ್ಲ ಹೆಂಗಿರುತ್ತೆ ಏನೋ ಅಂದ್ಕೊಂಡಿದ್ರಿ, ಇಲ್ಲಿ ಬಂದಾದಮೇಲೆ 24/7 ವಾಟರ್ ಫೆಸಿಲಿಟೀಸ್ ಇರುತ್ತೆ. ವಾಟರ್ದೇನು ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ಫೈನಲಿ thanks for Eagle Sports Club, my coach Sai Manavan sir and Rajamanikam sir and Bharat sir and Abhi sir and hostel in charge Geeta ma'am, thank you so much. ಮತ್ತು ನಮ್ಮ ಅಣ್ಣ ನಂದನಣ್ಣ ಮತ್ತು ವಿಘ್ನೇಶ್ ಅಣ್ಣಗೆ ಥ್ಯಾಂಕ್ ಯು ಸೋ ಮಚ್ ಈಗಲ್ ಸ್ಪೋರ್ಟ್ಸ್ ಕ್ಲಬ್ನ ಸಜೆಸ್ಟ್ ಮಾಡಿದ್ದು.